ನಮ್ಮ ಸಮಾಜದ ಕಾರ್ಯಕರ್ತನ್ನ ಎನ್ಕೌಂಟರ್ ಮಾಡಿದಿರಿ. ಅದು ನಿಮ್ಮ ಸುಭದ್ರಿನಲ್ಲಿ ಇಟ್ಕೊಂಡು 2 ದಿವಸ ಅವ್ರನ್ನ ದಸ್ತಗಿರಿ ಮಾಡಿ ಇವತ್ತೇನು ಎನ್ಕೌಂಟರ್ ಮಾಡಿದಿರಿ, ಇದು ಸರಿಯಲ್ಲ. ಈ ಒಂದು ವಿಚಾರವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಮುಖೇಶ್ ಸೈನಿಯವರು ಆ ಒಂದು ಫ್ಯಾಮಿಲಿಗೆ ಸಾಂತ್ವನ ಹೇಳಲಿಕ್ಕೆ ಏನಲ್ಲಿಗೆ ಅವ್ರ ಮನೆಗೆ ಭೇಟಿ ನೀಡೋ ಸಂದರ್ಭದಲ್ಲಿ ಅಲ್ಲಿನ SP ಮುಖಾಂತರವಾಗಿ ಪೊಲೀಸ್ನವ್ರು ಬಂದು ಅವ್ರನ್ನ ಅರೆಸ್ಟ್ ಮಾಡಿ 5-6 ಗಂಟೆಗಳ ಕಾಲ ಅವ್ರನ್ನ ಒಂದು ಕೊಠಡಿನಲ್ಲಿ ಇಟ್ಕೊಂಡು, ಮತ್ತೆ ನೀವು ಸಾಯಂಕಾಲ ತಗೊಂಡೋಗಿ 100 ಕಿಲೋಮೀಟರ್ ದೂರದಲ್ಲಿ ಬಿಟ್ಟು ಬಂದಿದ್ದೀರಿ. ಇದ್ರ ಹುನ್ನಾರ ಏನು? ಇದನ್ನು ನಾವು ದೇಶಾದ್ಯಂತ ಖಂಡಿಸ್ತೀವಿ. ನಾವು ಇಲ್ಲಿ 23 ಕೋಟಿ ಜನ ಇದ್ದೀವಿ. ಮೋದಿಜಿ 23 ಕೋಟಿ ಜನ ನಾವು ನಿಮ್ಮ ವಿರುದ್ಧ ತಿರುಗಿ ಬಿದ್ದರೆ ಏನಾಗುತ್ತೆ ಅಂತ ನಿಮಗೂ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸುಮಾರು ನಮ್ಮ ಸಮಾಜದ ಧ್ವನಿನ ಅಣಗಿಸ್ಲಿಕ್ಕೆ ನೀವು ಸುಮಾರು ಕಾರ್ಯತಂತ್ರಗಳನ್ನ ನೀವು ರೂಪಿಸಿ ಅದರಲ್ಲಿ ಯಶಸ್ಸಾಗಿದ್ದೀರಿ ಅನ್ಕೊಂಡಿದ್ದೀರಿ. ಇದೆಲ್ಲ ನಿಮಗೆ ಒಂದೊಂದೇ ಪಾಠ. ಈಗ ನಾವು ಬಿಹಾರಲ್ಲಿ 4 ಸೀಟ್ ಗೆದ್ದಿದ್ದೀವಿ VIP ಇಂದ. 4 ಜನನ ನೀವು ಪರ್ಚೇಸ್ ಮಾಡಿದ್ರಿ. ಎಲ್ಲ ರಾಜ್ಯದಲ್ಲೂ ಯಾವುದೇ ಒಂದು ಸರ್ಕಾರ ನೀವು ಹಿಡಿಬೇಕು ಅಂತ ಹೇಳಿದ್ರೆ ಯಾರನ್ನೇ ಆಗಲಿ ನೀವು ಪರ್ಚೇಸ್ ಮಾಡ್ತೀರಿ. ಮತ್ತೆ ನಿಮ್ಮ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಎನ್ಕೌಂಟರ್ ಮಾಡ್ತೀರಿ. ಇದನ್ನ ದೇಶಾದ್ಯಂತ ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನೀವು ಈ ಒಂದು ವಿಚಾರವಾಗಿ ಕ್ಷಮೆ ಕೇಳಬೇಕು. ನಮ್ಮ ಮುಖೇಶ್ ಸೈನಿಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ ನೀವು ಅರೆಸ್ಟ್ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು. ಈ ಒಂದು ವಿಚಾರವನ್ನ ಉನ್ನತ ಮಟ್ಟದ ತನಿಖೆಗೆ ನೀವು ಒಪ್ಪಿಸಬೇಕು. ಮತ್ತು ಈ ರಾಜ್ಯದಲ್ಲಿ ಯಾವ ಒಂದು UP ರಾಜ್ಯದಲ್ಲಿ ಮುಂದಿನ ಡಿಸೆಂಬರಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಅಲ್ಲಿ ನೀವೇನೀಗ ಮಹಾನಾಯಕ ಅಂತೇಳಿ ಸಂಜಯ್ ನಿಷಾದ್ನ ನೀವು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಿ. ನಿಮ್ಗೆಲ್ಲ ತಕ್ಕ ಉತ್ತರ ನಮ್ಮ ಸಮಾಜ ನಿಮಗೆ ಕೊಡುತ್ತೆ VIP ಪಾರ್ಟಿ ಮುಖಾಂತರ.